ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಾಳೆ ದಿನ ಆಚರಣೆ ಮಾಡ್ತಾ ಇರೋವಂಥ ನಾಗರ ಪಂಚಮಿ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾಕಂದರೆ ಸ್ನೇಹಿತರೆ, ಕೆಲವೊಬ್ಬರಿಗೆ ಸಮಯನೇ ಇರೋದಿಲ್ಲ ವ್ರತಗಳನ್ನು ಮಾಡೋದಕ್ಕೆ, ಅಥವಾ ಸಮಯ ಇಲ್ಲದಿದ್ದವರು ಯಾವ ರೀತಿ ನಾಗರ ಪಂಚಮಿ ಆಚರಣೆನ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತುಂಬ ಅತಿ ಸರಳವಾಗಿ ಕೂಡ ನಾವು ನಾಗದೋಷಗಳನ್ನು ಕಳ್ಕೊಬೋದು. ಅದರಲ್ಲೂ ಕಾಳಸರ್ಪ ದೋಷಗಳನ್ನು ಸಹ ನಾವು ಕಳ್ಕೊಳ್ಳೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ನಾಳೆ ದಿನ ವಿಶೇಷವಾಗಿ ಗರುಡ ಪಂಚಮಿ ಕೂಡ ಇರೋದ್ರಿಂದ ನಾವು ವಿಷ್ಣುವನ್ನು ಮತ್ತು ಗರುಡನ ಪ್ರಾರ್ಥನೆಯನ್ನು ಕೂಡ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿರೋಂಥ ನಾಗದೋಷಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ಈ ನಾಗರ ಪಂಚಮಿ ದಿನ ನಾವು ಏನನ್ನೂ ಮಾಡೋಕ್ಕಾಗಲಿಲ್ಲ ಅಂದರೂ ಕೊನೆ ಪಕ್ಷ ನಾನು ಹೇಳೋವಂಥ ಈ ವಸ್ತುಗಳನ್ನು ನೀವು ನಾಳೆ ದಿನ ಅಭಿಷೇಕ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ನಮ್ಮಲ್ಲಿ ಇರೋಂಥ ನಾಗದೋಷಗಳು ಹೋಗಬೇಕು ಅಂದಾಗ ನಾವು ಸುಬ್ರಹ್ಮಣ್ಯನ ಆರಾಧನೆ, ಶಿವನ ಆರಾಧನೆ, ಖಂಡಿತವಾಗ್ಲೂ ನಾಗದೇವತೆಗಳು ಅಂದರೆ ನಾಗಕುಲ ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡ್ಬೋದು ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನಾಳೆ ದಿನ ಸ್ವಲ್ಪ ನೀವು ಒಂದು ತಾಮ್ರದ ಚೊಂಬನ್ನು ನೀವು ತಗೊಂಡು ಅದಕ್ಕೆ ನೀವು ಸ್ವಲ್ಪ ಹಸಿ ಹಾಲು, ಯಾರು ಕುಡ್ದಿರೋ ಅಂಥದ್ದು ಬಳಸಿರೋ ಅಂಥದ್ದು ಅಡುಗೆಗೆ ಬಳಸಿರೋ ಅಂಥ ಹಾಲನ್ನು ನೀವು ಬಳಸಬಾರ್ದು. ಹಸಿ ಹಾಲನ್ನು ನೀವು ತೊಗೊಬೇಕಾಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಜೇನುತುಪ್ಪನ ನೀವು ಬೆರೆಸಬೇಕಾಗುತ್ತೆ. ಅದರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೀವು ಹಾಕಬೇಕಾಗುತ್ತೆ. ಆ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀವು ಅಭಿಷೇಕ ಮಾಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಅಕಸ್ಮಾತು ನೀವು ನಾಳೆ ದಿನ ನಿಮ್ಮ ಸಂಕಲ್ಪಗಳಿದ್ದರೆ, ನಿಮಗೆ ಮದುವೆ ಆಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ, ನಮಗೆ ಚರ್ಮ ವ್ಯಾಧಿಗಳಿದೆ, ನಮಗೆ ತುಂಬಾ ನಾಗದೋಷಗಳಿದೆ ಅಂತ ಅನ್ನೋರು ಭತ್ತದ ಅರಳು ಅಂತ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಆ ಭತ್ತದ ಅರಳನ್ನು ನೀವು ತಗೊಂಡೋಗಿ ನಾಗರ ಕಲ್ಲುಗಳಿರುತ್ತಲ್ಲ, ಆ ನಾಗರ ಕಲ್ಲುಗಳ ಮೇಲೆ ನೀವು ಸಂಕಲ್ಪ ಮಾಡಿಕೊಂಡು ಭತ್ತದ ಹರಳುಗಳನ್ನು ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಂಕಲ್ಪ ಯಾವುದೇ ರೀತಿಯ ನಾಗದೋಷಗಳ ಸಂಕಲ್ಪ ಇದ್ದರೂ ಅದು ನಿವಾರಣೆ ಆಗೋದಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ಅಕಸ್ಮಾತು ನೀವು ನೈವೇದ್ಯಕ್ಕೆ ನೀವು ಏನನ್ನೂ ಕೊಡೋಕ್ಕಾಗಲಿಲ್ಲ ಅಂತ ಅನ್ನೋರು ನಾಳೆ ದಿನ ವಿಶೇಷವಾಗಿ ನಿಮ್ಮ ಮನೆಗಳಲ್ಲಿಂದ ಇವತ್ತು ನಾಳೆ ಮಾಡ್ತೀನಿ ಅಂದರೆ ಇವತ್ತಿನ ದಿನವೇ ವಿಶೇಷವಾಗಿ ಸ್ವಲ್ಪ ನೀವು ಕಡಲೆಕಾಳನ್ನು ನೀರಲ್ಲಿ ನೆನೆಹಾಕುವಂಥದ್ದು, ಸ್ವಲ್ಪ ಅಕ್ಕಿನ ನೀವು ನೆನೆಹಾಕುವಂಥದ್ದನ್ನು ಮಾಡಿ ಅದನ್ನು ನೀವು ನೀರಿಂದ ಸಪ್ರೇಟ್ ಮಾಡಿ ಅದಕ್ಕೆ ನೀವು ಸ್ವಲ್ಪ ಬೆಲ್ಲನ ನೀವು ಸೇರಿಸಿ, ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ನೀವು ಸೇರಿಸಿ, ಅದನ್ನು ನೀವು ಒಂದು ಕೊಬ್ಬರಿಯ ಬಟ್ಟಲಿನ ಜೊತೆ ಅದನ್ನು ಸೇರಿಸ್ಬಿಟ್ಟು ಅದನ್ನು ನೀವು ನೈವೇದ್ಯವಾಗಿ ದಕ್ಷಿಣೆ ತಾಂಬೂಲದ ಸಮೇತ ಅಲ್ಲಿ ನಾಗರಕಟ್ಟೆಗಳಿಗೆ ನೈವೇದ್ಯವಾಗಿ ಇಡೋವಂಥದ್ದನ್ನು ನೀವು ಮಾಡ್ಬೋದು. ಅದರ ಜೊತೆಗೆ ಮೊಸರನ್ನು ನೀವು ನೈವೇದ್ಯವಾಗಿ ಇಡೋವಂಥದ್ದು ಮತ್ತು ಬಾಳೆಹಣ್ಣುಗಳನ್ನು ನೀವು ನೈವೇದ್ಯವಾಗಿ ಇಡೋವಂಥದ್ದು ಕೂಡ ನೀವು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ನಾಗರಕಟ್ಟೆಗಳಿಗೆ ಎಳ್ಳಿನ ಉಂಡೆಗಳನ್ನು ಮಾಡುವಂಥದ್ದು, ಅಕ್ಕಿ ಹಿಟ್ಟಿನಿಂದ ತಯಾರಿಸಿದಂಥ ತಂಬಿಟ್ಟುಗಳನ್ನು ಮಾಡಿ ನೀವು ಸಮರ್ಪಣೆ ಮಾಡೋವಂಥದ್ದು, ಮತ್ತು ಅಶ್ವತ್ಥ ಮರಗಳಿದ್ದರೆ ಅಲ್ಲಿ ನಾಗರಕಟ್ಟೆಗಳಿದ್ದರೆ ಅದಕ್ಕೆ ವಿಶೇಷವಾಗಿ ನೀವು ಪ್ರದಕ್ಷಿಣೆಗಳನ್ನು ಮಾಡೋವಂಥದ್ದನ್ನು ಮಾಡಬೇಕಾಗುತ್ತೆ. 11, 21, 108 ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಶ್ವತ್ಥ ಮರಗಳಿಗೆ ಪ್ರದಕ್ಷಿಣೆಯನ್ನು ಮಾಡೋವಂಥದ್ದನ್ನು ಮಾಡಬೇಕಾಗುತ್ತೆ. ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ನಾಗರಕಟ್ಟೆಯಲ್ಲಿರುವಂತಹ ವಿಗ್ರಹಗಳಿಗೆ ಚೆನ್ನಾಗಿ ನೀವು ಅರಿಶಿಣದ ನೀರಿನಿಂದ ವಿಗ್ರಹಗಳನ್ನು ತೊಳೆದು ಅದಕ್ಕೆ ಅಲಂಕಾರಗಳನ್ನು ಮಾಡಿ ಅದರ ಮೇಲೆ ನೀವು ವಿಶೇಷವಾಗಿ ಪೂಜೆಗೆ ಮಾಡೋವಂಥ ಸಂದರ್ಭದಲ್ಲಿ ಹಾಲು ಮತ್ತು ಅರಿಶಿಣ ಬೆರೆಸಿದ ನೀರುಗಳನ್ನು ಅಭಿಷೇಕ ಮಾಡಿ ತೊಳೆಯುವಂಥದ್ದು. ಆ ತೊಳೆದಂಥ ವಿಗ್ರಹಗಳ ತದನಂತರ ನೀವು ಬೆಲ್ಲದ ನೀರಿನಿಂದ ವಿಗ್ರಹಗಳನ್ನು ತೊಳೆಯುವಂಥದ್ದನ್ನು ಮಾಡಿ ಅಲಂಕಾರ ಮಾಡಿ ತದನಂತರ ನಾನು ಹೇಳಿರೋ ಅಂಥ ವಸ್ತುಗಳಿಂದ ನೀವು ಅಭಿಷೇಕ ಮಾಡಿ ಭತ್ತದ ಅರಳಿಂದ ಸಂಕಲ್ಪ
ಸಂಕಲ್ಪನಾದರೂ ನೀವು ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣ್ಣು ಹಂಪಲುಗಳನ್ನು ಇಟ್ಟು ಅಲ್ಲಿ ನೀವು ದಕ್ಷಿಣೆಯ ಸಮೇತ ಅಂದರೆ ವಿಳೆದೆಲೆ, ಅಡಿಕೆ ಅಥವಾ ನಿಮ್ಮಲ್ಲಿರೋಂಥ ನಿಮ್ಮ ಮನೆಯಲ್ಲಿ ಮಾಡಿರೋಂಥ ನೈವೇದ್ಯದ ಸಾಮಗ್ರಿಗಳನ್ನು ಇಟ್ಟು ಅದರ ಜೊತೆಗೆ ಸ್ವಲ್ಪ ದಕ್ಷಿಣೆನ ಇಟ್ಟು ಅಲ್ಲಿ ಬಂದಿರೋಂಥ ಮುತ್ತೈದೆಯರಿಗೆ ನೀವು ದಾನ ಕೊಡೋವಂಥದ್ದನ್ನು ಇಷ್ಟಾದರೂ ನೀವು ನಾಳೆ ದಿನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಾಗದೋಷಗಳಿದ್ದರೆ ನಿವಾರಣೆ ಆಗುತ್ತೆ. ಅದರಲ್ಲೂ ಇವತ್ತಿನ ದಿನ ಕೆಲವೊಂದು ಊರುಗಳಲ್ಲಿ ಚೌತಿ ದಿನ ಹೆಣ್ಮಕ್ಳು ನಾಗರ ಕಟ್ಟೆಗಳಿಗೆ ಅಭಿಷೇಕನ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಯಾಕಂದರೆ ಚೌತಿ ದಿನ ಹೆಣ್ಮಕ್ಳು ನಾಗರ ಕಟ್ಟೆಗಳಿಗೆ ಅಭಿಷೇಕ ಮಾಡಿದಾಗ ಅದು ಬೇಗನೆ ಫಲ ಕೊಡುತ್ತೆ. ಇನ್ನು ಪಂಚಮಿ ದಿನಗಳಲ್ಲಿ ಗಂಡ್ಮಕ್ಳು ಮಾಡಬೇಕು ಅಂತ ವಾಡಿಕೆ ಇದೆ. ಅಕಸ್ಮಾತ್ ನಿಮಗೆ ಸಮಯ ಇಲ್ಲ ಅನ್ನೋರು ನಾಳೆ ಕೂಡ ಮಾಡ್ಕೊಬೋದು. ಆದರೆ ಆಯಾಯ ಪದ್ಧತಿಗಳು ಅವರ ಮನೆಯಲ್ಲಿ ಅವರ ಮನೆತನದಿಂದ ಬಂದಿರೋ ರೀತಿಗಳಲ್ಲಿ ಅವರವರು ಮಾಡ್ತಾರೆ. ನೀವು ಕೂಡ ಈ ರೀತಿ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನಾಳೆ ದಿನ ನಿಮ್ಮ ಮನೆಗಳಲ್ಲಿ ರೊಟ್ಟಿಗಳು, ದೋಸೆಗಳು ಅಥವಾ ಪರೋಟಗಳು ಹಂಚನ್ನು ಇಟ್ಟು ನಿಮ್ಮ ಮನೆಗಳಲ್ಲಿ ಘಾಟು ಬರುವಂತಹ ವ್ಯವಸ್ಥೆನ ಯಾವತ್ತೂ ಮಾಡಬಾರ್ದು ಪಂಚಮಿಗಳಲ್ಲಿ, ಚೌತಿಗಳಲ್ಲಿ. ಯಾಕಂದರೆ ಆ ಮನೆಗಳಲ್ಲಿ ಆ ರೀತಿ ಹಂಚುಗಳನ್ನು ಇಟ್ಟು ಅಡುಗೆಗಳನ್ನು ಮಾಡುವಂಥದ್ದು, ಸುಡುವಂಥದ್ದನ್ನು ಮಾಡಿದಾಗ ನಾವು ಹಾವಿನ ಬಾಲಗಳನ್ನು ಸುಟ್ಟದಂಗಾಗುತ್ತೆ ಅಥವಾ ಹಾವುಗಳ ದೇಹನ ನಾವು ಸುಟ್ಟಂಗಾಗುತ್ತೆ. ಅದಕ್ಕೋಸ್ಕರ ಈ 2 ದಿನ ಮನೆಗಳಲ್ಲಿ ಯಾವುದೇ ರೀತಿಯ ಘಾಟುಗಳನ್ನು ಹಾಕ್ದಲ್ಲೇ ಇರೋವಂಥದ್ದನ್ನು ವ್ಯವಸ್ಥೆನ ನೀವು ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನಾಳೆ ದಿನ ತುಂಬ ಮಡಿಯನ್ನು ಮಾಡಿ. ಯಾಕಂದರೆ ನಾಗದೇವತೆಗಳು ಮಡಿ ದೇವತೆಗಳಾಗಿರ್ತಾರೆ. ಯಾರ ಎಂಜಿಲು ತಿನ್ನುವಂಥದ್ದು, ಯಾರ ಮನೆಗಳಿಗೆ ಹೋಗಿ ನೀವು ಅವರು ಮಾಡಿದಂತಹ ಊಟಗಳನ್ನು ಸೇವನೆ ಮಾಡೋವಂಥದ್ದು, ಅಂದರೆ ಮಡಿ ಇಲ್ದಿರೋ ಅಂಥ ಅಡುಗೆಗಳನ್ನು ನೀವು ಸೇವನೆ ಮಾಡೋವಂಥದ್ದನ್ನು ಸ್ವಲ್ಪ ನಿಷೇಧ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನಾಗದೇವತೆಗಳಿಗೆ ತುಂಬ ಮಡಿವಂತಿಕೆಯನ್ನು ಮಾಡಬೇಕಾಗುತ್ತೆ. ಅದು ನಿಮಗೆ ಸ್ವಲ್ಪ ಎಚ್ಚರ ಇರಲಿ. ಅದರಲ್ಲೂ ಸಾಧ್ಯವಾದಷ್ಟು ನಾಳೆ ದಿನ ನೀವು ಸಸ್ಯ ಆಹಾರನ ಅಂದರೆ ಮೊಸರನ್ನು, ಹಾಲನ್ನು, ಅವಲಕ್ಕಿಗಳು ಅಥವಾ ಉಪ್ಪಿಟ್ಟುಗಳು ಇಂಥದ್ದನ್ನು ನೀವು ತಿನ್ನುವಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ತುಂಬ ಸರಳವಾಗಿದೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಅಶ್ವತ್ಥ ಮರಕ್ಕೆ ನೀವು ವಿಶೇಷವಾಗಿ ವಿಷ್ಣುವನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕಂದರೆ ವಿಷ್ಣು ದೇವರು ಅನುಗ್ರಹ ಬೇಕು. ಆ ವಿಷ್ಣು ದೇವರ ಅನುಗ್ರಹ ಇದ್ದಾಗ ಮಾತ್ರ ಗರುಡ ಪಂಚಮಿ ಕೂಡ ಇರೋದ್ರಿಂದ, ಗರುಡನ ಅನುಗ್ರಹ ಕೂಡ ಇರೋದ್ರಿಂದ ನಾಗದೋಷಗಳು ನಮಗೆ ತಟ್ಟೋದಿಲ್ಲ. ಈ ರೀತಿ ನೀವು ಮಾಡ್ಕೊಳ್ಳೋ ಅಂಥದ್ದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾವುದೇ ರೀತಿಯ ನಾಗದೋಷಗಳು, ಕಾಳಸರ್ಪ ದೋಷಗಳಿದ್ದರೆ ಅವು ಕೂಡ ನಿವಾರಣೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಪಲಾವ್ ಎಲೆ ಅಂತ ಸಿಗುತ್ತೆ. ಆ ಪಲಾವ್ ಎಲೆಗಳನ್ನು ನೀವು ಆಹಾರವಾಗಿ ಸಮರ್ಪಣೆ ಮಾಡಿಕೊಂಡು ಅದನ್ನು ನೀವು ನಿಮ್ಮ ಸುತ್ತಮುತ್ತ ಊರಲ್ಲಿ ಎಲ್ಲಾದರೂ ನಾಗರ ಕಟ್ಟೆಗಳು ಇಲ್ಲ ಅಂತ ಅನ್ನೋರು ಹುತ್ತಗಳಿಗೆ ನೀವು ಆ ಹಾರನ ನೀವು ಹಾಕೋವಂಥದ್ದನ್ನು ಮಾಡಬೇಕು. ಖಂಡಿತವಾಗ್ಲೂ ನಾಳೆ ದಿನ ವಿಶೇಷವಾಗಿ ಯಾರು ಹುತ್ತಗಳಿಗೆ ಹಾಲನ್ನು ಸುರಿಯೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಬೇಡಿ. ನೀವು ಹುತ್ತಗಳಿಗೆ ಹಾಲನ್ನು ಸುರಿದಾಗ ಅಲ್ಲಿ ನಾಗದೇವತೆಗಳು ಅವರ ಮಕ್ಕಳುಗಳ ಜೊತೆ ಸಂಸಾರ ನಡೆಸ್ತಾ ಇರ್ತಾರೆ. ಅಂದರೆ ಪುಟ್ಟ ಪುಟ್ಟ ಹಾವುಗಳಿರುತ್ತೆ, ತಾಯಿ ಹಾವುಗಳಿರುತ್ತೆ. ಅಂಥ ಹಾವುಗಳಿಗೆ ನೀವು ಹಾಲನ್ನು ಸುರಿಯೋವಂಥದ್ದು, ಮೊಸರನ್ನು ಸುರಿಯೋವಂಥದ್ದು ಅಥವಾ ತುಪ್ಪಗಳನ್ನು ಸುರಿಯೋ ಅಂಥದ್ದನ್ನು ನೀವು ಮಾಡಿದಾಗ ಅದು ಏನಾದ್ರೂ ಹಾವಿನ ಚರ್ಮದ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಅವು ನಿಮಗೆ ಶಾಪಗಳನ್ನು ಹಾಕುತ್ತೆ. ಹಾವುಗಳಿಗೆ ಅದನ್ನು ಹಾಕಿದಾಗ ಅವು ಮೈಗಳು ಸುಟ್ಟೋಗೋವಂಥದ್ದು ಆಗುತ್ತೆ. ಅದಕ್ಕೆ ನೀವು ಅವಕ್ಕೆ ವ್ಯಾಧಿಗಳಾಗುತ್ತೆ. ಅದು ನಿಮಗೆ ಶಾಪವಾಗಿ ಪರಿಣಮಿಸುತ್ತೆ. ಅದಕ್ಕೆ ನೀವು ನಾಗರ ಕಲ್ಲುಗಳಿಗೆ ನೀವು ಅಭಿಷೇಕನ ಮಾಡಿ ಹುತ್ತಗಳಿಗೆ ಹಾಲನ್ನು ಸುರಿಬೇಡಿ. ಅಕಸ್ಮಾತ್ ನೀವು ಹಾಲನ್ನು ಹಾಕಲೇಬೇಕು ಅಂದರೆ ಹುತ್ತದ ಒಳಗಡೆ ಹಾಕಬೇಡಿ, ಹುತ್ತದ ಕೋವೆಗಳಿಗೆ ಹಾಕಬೇಡಿ. ಮುಂಭಾಗದಲ್ಲಿ ಹುತ್ತದ ಕೊಳವೆಗಳ ಮುಂಭಾಗದಲ್ಲಿ ಇರುತ್ತಲ್ಲ ಜಾಗ, ಅಲ್ಲಿ ನೀವು ಅದನ್ನು ಸುರಿಯೋವಂಥದ್ದನ್ನು ಮಾಡ್ಬೋದು. ಅಲ್ಲಿ ಸುರಿದಂತಹ ಆ ಮಣ್ಣು ಸ್ವಲ್ಪ ಕದಲಿರುತ್ತಲ್ಲ, ಆ ಮಣ್ಣನ್ನು ನೀವು ತಗೊಂಡು ಸ್ವಲ್ಪ ಹಣೆಗೆ ಇಟ್ಕೊಂಡ್ರೆ ಸಾಕು. ಯಾವುದೇ ರೀತಿಯ ನಾಗದೋಷಗಳಿದ್ದರೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ನೇಹಿತರೆ, ನಾವು ಹೇಳೋವಂಥ ಧರ್ಮನ ನಾವು ಹೇಳಿದ್ದೀವಿ, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಜನರಿಗೆ ನಾವು ಏನಾದರೂ ಜಾಸ್ತಿ ಹೇಳೋಕ್ಕೋದ್ರೆ ಅದು ಬೇರೆ ರೀತಿಯೇ ಬಿಂಬಿಸ್ಕೊತಾರೆ. ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.